ಶೀಲಾ ಶಂಕಿಸುವ ಜೊತೆಗೆ ವರದಕ್ಷಿಣೆಗಾಗಿ ಪತ್ನಿಯನ್ನು ಪತಿಯೇ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಪತ್ನಿ ಸಂಬಂಧಿಕರು ಪತಿಯ ಮನೆಯ ಮುಂದೆ ಮೃತ ಪತ್ನಿಯ ಶವ ಇಟ್ಟು ನ್ಯಾಯಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ಇಂದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಬ್ಯಾಲಹಳ್ಳಿಯಲ್ಲಿ ವರದಕ್ಷಿಣೆಗಾಗಿ ಪತಿಯೇ ಪತ್ನಿಯನ್ನು ಕೊಂದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಕೈವಾರ ಗ್ರಾಮದ ಶ್ರೀನಿವಾಸ್ ಮತ್ತು ಕಲ್ಪನಾ ದಂಪತಿಗಳ ಮಗಳಾದ ಪರಿಶಿಷ್ಟ ಜಾತಿಗೆ ಸೇರಿದ 22 ವರ್ಷದ ಯೋಗಿನಿ ಮೃತ ಗೃಹಿಣಿಯಾಗಿದ್ದು, ಯೋಗಿನಿ 3 ವರ್ಷದ ಹಿಂದೆ ಬ್ಯಾಲಹಳ್ಳಿ ಗ್ರಾಮದ ಯಾದವ ಸಮುದಾಯಕ್ಕೆ ಸೇರಿದ ಗಣೇಶ ಎಂಬ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಅದಕ್ಕೆ ಸಾಕ್ಷಿಯಾಗಿ 2 ವರ್ಷದ ಹೆಣ್ಣು ಮಗು ಸಹ ಇದ್ದಾರೆ. ಇದೀಗ ವರದಕ್ಷಿಣೆಗಾಗಿ ಪತಿಯಿಂದ ಬರ್ಬರವಾಗಿ ಕೊಲೆಯಾಗಿದ್ದಾಳೆ ಎಂದು ಯೋಗಿನಿಯ ಪೋಷಕರು ಆರೋಪಿಸಿದ್ದಾರೆ. ಮದುವೆಯಾದ 2 ವರ್ಷಕ್ಕೆ ಅನುಮಾನದ ಭೂತದಿಂದ ಪತ್ನಿಯನ್ನು ಕತ್ತು ಕೊಯ್ದು ಪತಿ ರಾಯನೆ ಕೊಂದು ಪೊಲೀಸರಿಗೆ ಶರಣಾಗಿರುವ ಘಟನೆ ನಡೆದಿದೆ. ಕಸ್ಬಾ ಹೋಬಳಿ ಶಿವಾರ ಪಟ್ಟಣ ಗ್ರಾಮ ಪಂಚಾಯಿತಿ ಮಿಂಡಹಳ್ಳಿ ಗ್ರಾಮದ ಕೆರೆ ಬಳಿ ಘಟನೆ ನಡೆದಿದ್ದು, ಪತಿ ಗಣೇಶ್ ಎಂಬಾತನೇ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇದು ಹಿಂಗೆ ಲವ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಾಗೆಲ್ಲ ಇದು ಮಾಡ್ಕೊಂಡು ಫೋನ್ಗಳಾಗ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾ ಓದೋ ಮಗುನ ನಮಗೆ ಗೊತ್ತಿರಲಿಲ್ಲ. ಅವರು ನಾವು ನಮ್ಮೂರಲ್ಲಿ ನಮ್ಮ ತವ್ರ ಮನೆಯಲ್ಲಿ ಬಿಟ್ಟಿದ್ರು ನಮ್ಮ ಮಗುನ ಕರ್ಕೊಂಡೋಗಿ. ಏನೋ ಹಿಂಗೆ ಪ್ರಾಬ್ಲಮ್ ಆಗಿ ಬುದ್ಧಿ ಹೇಳಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರಿ. ಒಂದ್ಸರಿ ಕರ್ಕೊಂಡು ಹೋಗಿದ್ದೆ ಇವನು, ಅವ್ರ ಮಾವನು ಗುಂಡೂರವನು ರತನ್ ಅಂತ ಹೇಳ್ಬಿಟ್ಟು ಅವನು ನಮ್ಗೆ ಕಾಲ್ ಮಾಡಿ ಹೇಳ್ದ, ಈ ಥರ ಇದ್ದಾರೆ ನಿಮ್ಮ ಮಗಳು ಬಂದು ಕರ್ಕೊಂಡೋಗಿ ಅಂತ ಹೇಳ್ದ. ಓ ಸರಿ ಅಂತ ಹೇಳ್ಬಿಟ್ಟು ನಮ್ಮವರು ನಾವಿಬ್ಬರು ಹೋಗಿದ್ವಿ, ಕರ್ಕೊಂಡು ಬಂದ್ವಿ. ಕರ್ಕೊಂಬಂದು ಬುದ್ಧಿ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ನಾನು ತವ್ರ ಮನೆಗೆ ಕಳಿಸಿದ್ದೆ. ಆ ತವ್ರ ಮನೆಯಿಂದ ಇವನು ತಿರ್ಗಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿಂದ ಹುಡುಗಿನ ತಿರ್ತಿ ಕರ್ಕೊಂಡು ಹೋಗಿದ್ದ. ತಿರ್ತಿಯಿಂದ ನಾವು ನಮ್ಮ ತವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಜಾಲಲ್ಲಿ. ಅಲ್ಲಿ ನಾವು ಹೋಗಿ ಎಲ್ಲ ಇದು ಮಾಡಿಕೊಂಡು ಇವ್ರನ್ನ ಕೇಳ್ಕೊಂಡ್ವಿ, ಬರ್ರಮ್ಮ ಬೇಡ ಇವೆಲ್ಲ ಸಾರ್ಥಕ ಅಲ್ಲ, ಇವು ಟೈಮ್ ಪಾಸ್ಗಳು ಇವೆಲ್ಲನೂ ಕರ್ಕೊಂಡು ಹೋದ್ರು ಯಾರು ಇದು ಮಾಡಲ್ಲ, ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳಿದ್ವಿ. ಒಬ್ಬನ ಬಿಟ್ಟು ಒಬ್ರು ಇರಲ್ಲ, ನಾವಿಲ್ಲೇ ಸತ್ತೋಗ್ತೀವಿ, ನಾವು ದೂರ ಮಾಡಿದರೆ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ನಾವು ಒಬ್ಬರನ್ನೊಬ್ರು ಬಿಟ್ಟಿರಲ್ಲ ಅಂತ ಆ ಹುಡುಗಿನೂ ಕೇಳಿಲ್ಲ, ಆ ಹುಡುಗನೂ ಕೇಳಿಲ್ಲ. ಸರಿ ಪೊಲೀಸವರೆಲ್ಲ ಇದು ಮಾಡಿ ಸರಿ ಅವರು ಏನಿದ್ರೆ ಸತ್ಕೊಂಡ್ಲಿ ಮದುವೆ ಮಾಡಿಕೊಟ್ಬಿಡು ಹೋಗ್ರಿ ಸರಿ ಅಂತ ಹೇಳ್ಬಿಟ್ಟು ಚಿಂತಾಮಣಿಗೆ ಬಂದು ರಿಜಿಸ್ಟ್ರ್ ಮದುವೆ ಮಾಡಿಕೊಟ್ರು ಬದುಕಕ್ಕೆ ಏನಿಲ್ಲ ಅಂತೇಳ್ಬಿಟ್ಟು ತಿರ್ಗಾ ಮತ್ತೆ ಕೇಳ್ಕೊಂಡ್ರು. ನಾವೇ ಸಹಾಯ ಮಾಡಿದ್ವಿ, ಎಲ್ಲ ವ್ಯವಸ್ಥೆ ಮಾಡಿದ್ವಿ, ರೂಮ್ಗೆ ತಿನ್ನೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅವನು ಗಾಡಿ ಓಡ್ಸೋಕೆ ಹೋಗ್ತಾ ಇದ್ದ, ಹೋಗೋದು ಕುಡಿದ್ಬಿಟ್ಟು ಬರೋದು, ಗಾಂಜಾ ಹಾಕ್ಕೊಳೋದು, ಇವ್ರು ಮೊದಲು ಗಂಡು ಹುಡುಗ್ರ ಜೊತೆ ಮಾತಾಡಿದ್ರೆ ಅನುಮಾನ ಪಡೋದು, ಈ ಥರ ಎಲ್ಲ ಮಾಡಿಕೊಂಡು ಟಾರ್ಚರ್ ಕೊಡ್ತಾ ಇದ್ದ. ಗಾಂಜಾ ಕೇಸಲ್ಲೆಲ್ಲ ಸಿಕ್ಕಾಕೊಂಡಿದ್ದಾನೆ, ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿ ಪೊಲೀಸರೆಲ್ಲ ಉಗ್ದು ಅವತ್ತು ಹೇಳಿ ಸರ್ ಬಿಟ್ಬಿಡಮ್ಮ, ಅವ್ನು ಬಿಟ್ಬಿಟ್ಟು ಇದು ಮಾಡ್ಕೊಂಡು ಬದುಕೋ ಹೋಗು, ಒಂದು ಮಗು ಐತೆ 3 ತಿಂಗಳ ಮಗು ಸರ್. ಅವಾಗ ಚಿಂತಾಮಣಿಗೆ ಹೋದಾಗ ಅವಾಗ ಅವ್ರು ಹೇಳಿದರು ಪೊಲೀಸವರು, ಬೇಡಮ್ಮ ಬಿಟ್ಬಿಡು ನಿನ್ನ ಬದುಕು ಮಗುನನ್ನು ಅಂತ, ಅಪ್ಪನೂ ಅಮ್ಮನಿದ್ದಾರೆ ಅಲ್ಲಿ ಹೋಗಿ ಬದುಕೋ ಹೋಗು ಅಂತಂದ್ರು. ಪತ್ನಿ ಕತ್ತು ಸೀಳಿದ ಪತಿ ಬಳಿಕ ಪತ್ನಿಯ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾನೆ ಎನ್ನಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಅಂತರ್ಜಾತಿ ಮದುವೆಯಾಗಿ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆಯಾಗಿರುವ ಯೋಗಿನಿಯ ಪೋಷಕರು ಮಾತನಾಡಿ, ನನ್ನ ಮಗಳು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ರು, ಆದರೂ ಇಬ್ಬರ ಮನೆಯಲ್ಲಿ ಆಗಾಗ ಗಲಾಟೆಗಳು ನಡೆಯುತ್ತಿದ್ದು ಹಲವಾರು ಬಾರಿ ನ್ಯಾಯ ಪಂಚಾಯಿತಿ ಮಾಡಲಾಗಿತ್ತು. ಆದರೆ ಇದೀಗ ನನ್ನ ಮಗುವಿನ ಕೊಲೆಯಲ್ಲಿ ಅಂತ್ಯವಾಗಿದೆ. ಅವರಿಬ್ಬರ ನಡುವಿನ ಜಗಳಕ್ಕೆ ಮುಖ್ಯ ಕಾರಣ ಗಣೇಶ್ ಕುಡಿತ ಮತ್ತು ಗಾಂಜಾ ಚಟಕ್ಕೆ ದಾಸನಾಗಿದ್ದ. ಇದನ್ನು ನಮ್ಮ ಮಗಳು ವಿರೋಧಿಸುತ್ತಿದ್ಲು. ಅವನ ಚಟಕ್ಕೆ ನಮ್ಮ ಮಗಳನ್ನು ವರದಕ್ಷಿಣೆಗಾಗಿ ನಿರಂತರವಾಗಿ ಪೀಡಿಸುತ್ತಿದ್ದ. ಆದರೆ ಇಂದು ನಮ್ಮ ಮಗಳನ್ನು ಗಾಂಜಾ ಸೇವಿಸಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಿದ್ರು. ಸರ್ ಅಲ್ಲೇ ಇದ್ದಾನೆ ಕತ್ಕೊಯ್ದು ಗಣೇಶ ಬೇಳಹಳ್ಳಿ ಮದುವೆ ಆಗಿತ್ತು ಸರ್. ಅಲ್ಲಿ ಇದರಲ್ಲಿ ಇದ್ದರು ಸರ್, ಅವಲಹಳ್ಳಿ
ಅಲ್ಲಿಂದನೂ ಮಗು ಬಂದು ಒಂದು ವಾರ ಆಗಿದ್ದರೆ ನಮ್ಮ ಮಗನು ಕುಡಿದ್ಬಿಟ್ಟು ಬಂದು ಹಂಗೆ ಹಿಂಗೆ ಅಂತ ಟಾರ್ಚರ್ ಕೊಟ್ಟು ಇದು ಮಾಡ್ತಾಯಿದ್ನು. ಅದಕ್ಕೋಸ್ಕರ ಬಂದಿದ್ಲು. ನರಸಾಪುರಕ್ಕೆ ಇಂಟ್ರ್ಯೂಕ್ ಅಂತ ಹೋಗಿದ್ದೆ ನಿನ್ನೆ ಸಂಜೆ 5 ಗಂಟೆಲೇ ಕತ್ತು ಕೊಯ್ದುಬಿಟ್ಟು ಲವ್ ಮ್ಯಾರೇಜ್ ಸರ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸರ್. ಅವ್ನಿಗಲ್ಲ ಸರ್, ನಾವು ಎಸ್ ಸಿ ಸರ್. ಅವರು ಹಳೆ ಓಲ್ಡ್ ಸ್ಟೂಡೆಂಟ್ ಸರ್. ನಾನು ಅಲ್ಲಿ ಚಿಂತಾಮಣಿ ಆವಾಗ ಪರಿಚಯ ಆಗಿರೋ ಸರ್. ನನ್ನ ಮಗಳು ಡಿಪ್ಲೊಮಾ ಮಾಡಿದ್ವಿ. ಚೆನ್ನಾಗಿಲ್ಲ ಸರ್, ಯಾವಾಗೂ ಕಿತ್ತಾಡೋದು, ಕುಡಿದ್ಬಿಟ್ಟು ಬಂದು ಜಗಳ ಮಾಡೋದು, ಡ್ರಗ್ಸು ಗಾಂಜಾ ಎಲ್ಲ ಹೊಡಿತಾನೆ ನನ್ನ ಮಗ. ಅವನಿಗೆಲ್ಲ ನಾವು ಗಾಡಿ ನಾವು ತಗೊಟ್ಟಿರೋದು, ಇದು ಮೊಬೈಲ್ ನಾವು ಕೊಡಿಸಿರೋದು ಎಲ್ಲ ನಮ್ಮದು ಸರ್. ಅದೇನಿಲ್ಲ, ₹1 ಖರ್ಚು ಮಾಡಿದ್ರೆ ಆಯಮ್ಮನ ಕೆಲಸಕ್ಕೆ ಹೋಗೋದು, ತಗೊಂಬಂದು ಹಾಕೋದು, ತಿನ್ಕೊಂಡು ಮನೇಲಿರೋದು. ಅವ್ನು ಲೋಪರ್ ನಮ್ಮ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದೇ ಸರ್. ಅಲ್ಲ ಸರ್, ನಮ್ಮವರಲ್ಲ ಅವರು. ಅನುಮಾನ ಪ್ರಾಣಿ ಸರ್. ಅವನು ಅನುಮಾನ ಪ್ರಾಣಿ. ಅವನು ಟಾರ್ಚರ್ ಏನೇ ಯಾರೋದೋ ಫೋನ್ ಮಾಡ್ತೀಯಾ, ಯಾರ್ಯಾರು ಫೋನ್ ಮಾಡ್ತೀಯಾ, ಏನು ಎತ್ತ ಅಂತೇಳಿ ಇದು ಮಾಡೋದು, ಟಾರ್ಚರ್ ಕೊಡೋದು, ಹೊಡೆಯೋದು, ಬಡಿಯೋದು, ಆ ಥರ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಬೆಳೆಹಳ್ಳಿ ಮಾದರಕಲ್ಲ ಹತ್ರ ಬರ್ತದೆ. ಇಲ್ಲ ಸರ್, ಅವನು ಫೋನ್ ಮಾಡಿ ಇದು ಮಾಡಿದ್ದಾನೆ ಸರ್. ಈ ಥರ ಒಂದು 10-20 ಸರಿ ಫೋನ್ ಮಾಡೋನೆ. ಆಮೇಲೆ ರಿಸೀವ್ ಮಾಡಿಬಿಟ್ಟು ನಾನು ಬರಲ್ಲ ಹಿಂಗೆ ಅಂತ ಇದು ಮಾಡಿದ್ದಕ್ಕೆ ಅವನು 5 ಗಂಟೆವರೆಗೂ ಅಲ್ಲೇ ನರಸಾಪುರ ಇದರಲ್ಲಿ ಕಾತ್ಕೊಂಡಿದ್ದು. 10 ಅಂತೇಳಿ ಗಾಡಿ ಕತ್ಸ್ಕೊಂಡು ಕುಳಿಸ್ಕೊಂಡು ಹೋಗಿದ್ರು ಸರ್. ಮಗಳು ಒಂದೇ ಮಗಳು ಸರ್, 1.5 ವರ್ಷ. ನಾವೇ ಸಾಕ್ತಾಯಿದ್ರಿ ಸರ್. ಮಗುನ ಸಾಕಕ್ಕೆ ಕೂಡ ಅವ್ನು ಎತ್ತಿಲ್ಲ ಸರ್. ಹೆಂಡತಿನೂ ಸಾಕ್ತಾಯಿಲ್ಲ ಏನು ಸರ್. ಅವನ ವರದಕ್ಷಿಣೆ ಕಿರುಕುಳದಿಂದ ನಮ್ಮ ಮಗಳ ಕಷ್ಟವನ್ನು ನೋಡಿ ಅವನಿಗೆ ಒಂದು ಹೊಸ ಬೈಕ್ ಕೂಡ ಕೊಡಿಸಿದ್ವೆವು. ಜೊತೆಗೆ ಹಣವನ್ನ ಕೊಟ್ಟು ಅವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಇರದಂತೆ ಜೀವನ ಸಾಗಿಸಲಿ ಎಂದು ನೋಡಿಕೊಂಡಿದ್ವು. ಆದ್ರೂ ಮಗಳನ್ನು ಇಂದು ಬಲಿ ಪಡೆದಿದ್ದಾನೆ ಎಂದು ಆರೋಪಿಸಿದ್ರು. ಆದರೂ ಅವನು ಮತ್ತೆ ಬಂದು ನಮಿಸಿ ಕರ್ಕೊಂಡವನು. ಅವನ ಮಾತಂದ್ರೆ ಬಿಡ್ತಾ ಇರಲಿಲ್ಲ ಸರ್. ಪ್ರಾಣನೇ ಇಟ್ಕೊಂಡಿದ್ಲು ಅವನ ಮೇಲೆ. ಆ ಪ್ರಾಣನೇ ಕಳ್ಕೊಂಡಾಗಿದ್ಲು ಇವತ್ತು. ನೆನ್ನೆ ಕಂಪ್ನಿಗೆ ಎಂಟ್ರಿಗೆ ಹೋಗಿದ್ದೆ ಸರ್, ಇಲ್ಲಿ ನರಸಾಪುರ ಹತ್ರ. ಒಂದು ನನ್ನ ಫೋನು, ಅವಳ ಫೋನ್ ಇಲ್ಲ, ಆ ಫೋನು ಸಹ ಅವನೇ ಕಿತ್ಕೊಂಡಿದ್ದಾನೆ. ಅವನೇ ಫೋನು, ನಾವು ತಗೊಂಡಿದ್ದ ಫೋನ್ ಅವನೇ ಇಸ್ಕೊಂಡಿದ್ದ. ನನ್ನ ಫೋನು ಅಂತೇಳ್ಬಿಟ್ಟು ಒಂದು 20 ಸರಿ ಮಾಡಿದ್ದಾನೆ. ಮಾಡಿದಾಗೆ ಹುಡುಗಿ ಋಷಿ ಮಾಡಿಬಿಟ್ಟು ಕಂಪ್ನಿಯಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳೆ. ಆ ಕಂಪ್ನಿಯಲ್ಲಿ ಯಾವಾಗ ಇದ್ದಾಳೆ ಅಂತ ಹೇಳ್ದಾಗ ಇದಾಗಿ ಅವನು ಬಂದು 5 ಗಂಟೆಗೆ ಇದು ಬಿಡ್ತಾರಲ್ಲ, ಕಂಪ್ನಿ ಬಿಟ್ಟಾಗ ಅವಳನ್ನ ಕರ್ಕೊಂಡೋಗಿ ಆ ಥರ ಮಾಡಿದ್ದೀನಿ. ಒಬ್ಬರ ಜೊತೆ ಮಾತಾಡೋಂಗಿಲ್ಲ, ಅಣ್ಣವ್ರು ಅಂತೇಳಿ ಫೋನ್ ಇಸ್ಕೊಳಂಗಿಲ್ಲ. ಫೋನ್ ಇಲ್ಲಲ್ಲ ಸರ್. ಕಂಪ್ನಿಗೆ ಹೋದರೆ ಬೇರೆಯವ್ರ ಜೊತೆ ಫೋನ್ ಮಾಡಿದ್ರೆ ಅದೇನು ಗಂಡಸ್ರ ಫೋನ್ ಏನೇನು ಸಿಕ್ಕೋದು, ಬೇರೆ ಲೇಡೀಸ್ ಫೋನ್ ಏನು ಸಿಕ್ಕಲ್ಲ ಅನ್ನೋದು. ಸಾಯಂಕಾಲ ಹೊತ್ತು ಜಗಳ ಮಾಡೋದು, ಗಾಂಜಾ ಎಣ್ಣೆ ಹೊಡ್ಕೊಂಬರೋದು, ಹೊಡೆಯೋದು, ಬಡಿಯೋದು, ಡೈಲಿ ಫೋನುಗಳು. 12 ಗಂಟೆಲಿ 1 ಗಂಟೆ ರಾತ್ರಲ್ಲಿ ಜಗಳಗಳು. ಅವ್ರು ಬದುಕೊಡ್ತಿದ್ದಾರೆ. ಅವರಿದ್ದು ಏನಕ್ಕೆ ಸರ್? ಮಗುನ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ನಾವು ಆ ಮಗುನ ಏನು ಮಾಡ್ಬೇಕು ಸರ್? ಯಾರಿದ್ದಾರೆ? ನನಗೆ 2 ಹೆಣ್ಮಕ್ಳು ಸರ್. 2 ಹೆಣ್ಮಕ್ಳು. ನನ್ನನ್ನು ಬೆಳಗ್ಗೆ ಮಾತಾಡೇ ಇಲ್ಲ ಮಗು. ಅವ್ರ ಅಪ್ಪನ ಮಾತ್ರ ಮಾತಾಡ್ಸಿ ₹100 ಇಸ್ಕೊಂಡ್ಲಂತೆ. ಅಪ್ಪ ಸಾಯಂಕಾಲ ಬಂದು ಕೊಡ್ತೀನಿ, ಕೊಡಪ್ಪ ಅಂತೇಳ್ಬಿಟ್ಟು. ಇವಾಗ ಆ ಮಗು ನಾನು ಏನು ಮಾಡಲಿ ಸರ್? ಇವಾಗ ನನ್ನ ಮಗು ಇಲ್ಲ, ಮಗು ನಾನು ಬಿಟ್ಬಿಟ್ಟಿದ್ರೆ ಅವಳು ಪಾಡ್ಕೊಂಡು ದುಡ್ಕೊಂಡು ಅವಳು ಮಗುನ ಸಾಕೊಂಡಲ್ಲ ಸರ್. ಇವಾಗ ನಮ್ಮ 2 ಮಕ್ಕಳು ಯಾರು ಇಲ್ಲ ಸರ್. ಅದು ಇದ್ದಿದ್ದೇ 2 ಮಕ್ಕಳು. ಅವನೇ ಕರೆ ಮಾಡಿ ನಿಮ್ಮ ಮಗಳನ್ನು ಕೊಲೆ ಮಾಡಿದ್ದೇನೆ, ಬಂದು ತೆಗೆದುಕೊಂಡು ಹೋಗಿ ಎಂದು ಕರೆ ಮಾಡಿ ಹೇಳಿದ. ಅವನು ಕುಡುಕನು, ಬಾಯಿಗೆ ಬಂದಿದ್ದು ಮಾತನಾಡುತ್ತಾನೆ ಎಂದು ನಾವು ತಲೆ ಕೆಡಿಸಿಕೊಂಡಿರಲಿಲ್ಲ. ನಂತರ ಪೊಲೀಸರು ಕರೆ ಮಾಡಿ ಕೊಲೆ ವಿಚಾರ ತಿಳಿಸಿದ ನಂತರ ನಾವು ಓಡಿ ಬಂದೆವು. ಅಪಾರ ಕನಸುಗಳನ್ನ ಇಟ್ಕೊಂಡು ಮದುವೆ ಆಗಿದ್ದ ನಮ್ಮ ಮಗಳು ಗಂಡನ ದುಶ್ಚಟಕ್ಕೆ ಬಲಿಯಾಗಿದ್ದಾಳೆ. ಇಂತಹ ಕೃತ್ಯ ಎಸಗಿರುವ ಗಣೇಶ್ನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿರುವ ನಮ್ಮ ಮೊಮ್ಮಗಳಿಗೆ ಸೂಕ್ತ ನ್ಯಾಯವನ್ನ ದೊರಕಿಸಿಕೊಡಬೇಕೆಂದು ಯೋಗಿನಿಯ ಪೋಷಕರು ಅಳಲು ತೋಡಿಕೊಂಡ್ರು. ಗಣೇಶ್ ಅನ್ನೋರ ವೈಫು ಯೋಗಿನಿ ಅನ್ನೋರದ್ದು ಒಂದು ಕೊಲೆ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಪೊಲೀಸ್ ಠಾಣೆಯಿಂದ ಇನ್ಫಾರ್ಮೇಷನ್ ಬಂತು. ಅದು 7 ವರ್ಷದ ಒಳಗಡೆ 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಅವ್ರ ಪೇರೆಂಟ್ಸ್ ತಿಳಿಸಿದ್ದಾರೆ. ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ತೊಂದರೆ ಕೊಡ್ತಾಯಿದ್ರು ಅಂತ ಅವ್ರ ಪೇರೆಂಟ್ಸು ತುಂಬ ಗೋಗರ್ದಿದ್ದಾರೆ. ಮತ್ತು ಅದನ್ನು ಶವ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಇನ್ಕ್ವೆಸ್ಟಲ್ಲಿ ಏನಿದೆ ಅದು ರಿಪೋರ್ಟ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸಬೇಕು ಅದನ್ನು ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಡಿ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ. 1 2ನೇದು ಇವರು ಚಿಂತಾಮಣಿ ತಾಲೂಕು ಕೈವಾರದವರು ಹೆಣ್ಣು ಮಗು ಅಂತ ಹೇಳುತ್ತೆ. ಅದಕ್ಕೊಂದು ಹೆಣ್ಣು ಮಗುನೂ ಇದೆ, 1.5 ವರ್ಷದ ಒಂದು ಮಗು ಸಹ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಏನಿದೆ ಇಲಾಖೆಯಡಿ ಪರಿಹಾರ ಏನು ಕೊಡಬೇಕು ಅದನ್ನು ಕುಟುಂಬಕ್ಕೆ ಒದಗಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.